ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಮಧು ಇದು ರೀಸೆಂಟ್ ಆಗಿ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಶರ್ಫುದ್ದೀನ್, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಸೋನಿಲಿ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಅಮೃತ್ ರಾಜ್ ತನ್ನ ಮನೆಯಲ್ಲಿ ತನ್ನ ತಾತ, ತಂದೆ, ಚಿಕ್ಕಪ್ಪ ಮತ್ತು ತನ್ನ ತಮ್ಮ ಈ 4 ಜನರ ಜೊತೆ ವಾಸ ಮಾಡ್ತಾ ಇರ್ತಾನೆ. ಅವರ ಮನೆಯಲ್ಲಿ 5 ಜನ ಗಂಡಸರನ್ನು ಬಿಟ್ರೆ ಹೆಂಗಸು ಅಂತ ಒಬ್ರು ಸಹ ಇರೋದಿಲ್ಲ. ಅಮೃತ್ ರಾಜ್ನ ಚಿಕ್ಕಪ್ಪನಿಗೆ ಎಷ್ಟೇ ಕಷ್ಟಪಟ್ರು ಮದುವೆ ಆಗಿರೋದಿಲ್ಲ ಮತ್ತು ಈಗ ಅಮೃತ್ ರಾಜ್ನಿಗೂ ಎಷ್ಟೇ ಕಷ್ಟಪಟ್ರು ಮದುವೆ ಸೆಟ್ ಆಗ್ತಾ ಇರೋದಿಲ್ಲ. ಅಮೃತ್ ರಾಜನ ತಾತ ಅವ್ರಿರುವಂತಹ ಮನೆಯನ್ನ ಆಲ್ಟ್ರೇಷನ್ ಮಾಡಬೇಕಾದ್ರೆ ಮಾಡಿದಂತಹ ಒಂದು ಎಡವಟ್ಟಿಂದಾಗಿ ಅವರ ಫ್ಯಾಮಿಲಿಗೆ ತಗ್ಲಿರುವಂತಹ ಸರ್ಪದೋಷನೇ ಇದಕ್ಕೆಲ್ಲ ಕಾರಣ ಅಂತ ಊರವರು ಮಾತಾಡ್ಕೋತಾ ಇರ್ತಾರೆ. ಹೀಗಿರ್ಬೇಕಾದ್ರೇನೆ ಒಂದು ದಿನ ಅಮೃತ್ ರಾಜ್ಗೆ ಒಂದು ಸಂಬಂಧ ಸೆಟ್ ಆಗಿ ಎಲ್ಲ ಓಕೆ ಆಗೋ ಅಷ್ಟರಲ್ಲೇನೆ ಅವನ ಅಪ್ಪ ಮಾಡುವಂತಹ ಒಂದು ಎಡವಟ್ಟಿಂದಾಗಿ ಆ ಮದುವೆ ಮತ್ತೆ ಮುರಿದು ಬೀಳುತ್ತೆ. ಅಮೃತ್ ರಾಜನ ತಂದೆ ಮಾಡುವಂತಹ ಎಡವಟ್ಟಾದ್ರೂ ಏನು, ಮತ್ತೆ ಆ ಎಡವಟ್ಟಿಂದ ಅವರ ಫ್ಯಾಮಿಲಿ ಪಡುವಂತಹ ಕಷ್ಟಗಳು ಮತ್ತೆ ಆ ಕಷ್ಟಗಳಿಂದ ಆ ಫ್ಯಾಮಿಲಿ ಹೊರಗೆ ಬರಕ್ ಆಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಶರ್ಫುದ್ದೀನ್ ಆಸ್ ಅಮೃತ್ ರಾಜ್ ಈ ಫಿಲಮ್ ಅಲ್ಲಿ ಅವ್ರ ಆಕ್ಟಿಂಗ್ ತುಂಬಾ ಕೂಲ್ ಅಂಡ್ ಕಾಂಪೋಸ್ಡ್ ಆಗಿ ಬಂದಿದೆ. ಅವ್ರಿಗೆ ಸಿಕ್ಕಿರುವಂತಹ ರೋಲ್ ನ ಅವರು 100% ಜಸ್ಟಿಫೈ ಮಾಡಿದ್ದಾರೆ. ಜಗದೀಶ್ ಆಸ್ ಅಮೃತ್ ರಾಜ್ ಫಾದರ್ ಈ ಫಿಲಮ್ ಅಲ್ಲಿ ಅವ್ರಿಗೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಸಿಕ್ಕಿದೆ. ಆಕ್ಟಿಂಗ್ ಅಲ್ಲಿ ಅವ್ರಿಗೆ ಇರುವಂತಹ ಎಕ್ಸ್ಪೀರಿಯನ್ಸ್ ನ ಯೂಸ್ ಮಾಡ್ಕೊಂಡು ಆ ರೋಲ್ ಗೆ ಅವರು ಅಷ್ಟೇ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ. ಮಿಕ್ಕ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ವೈಸ್ ಏನು ಸಹ ವರ್ಕ್ ಮಾಡ್ದಂಗೆ ಕಾಣ್ತಾ ಇಲ್ಲ. ಜಸ್ಟ್ ಒಂದು ಐಡಿಯಾ ಮತ್ತು ಕ್ಯಾರೆಕ್ಟರ್ಸ್ ನ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಮ್ ಸ್ಕ್ರೀನ್ ಪ್ಲೇ ಕಾಮಿಡಿಯಾಗಿ ತಗೊಂಡು ಹೋಗಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಫಸ್ಟ್ ಹಾಫ್ ಅಲ್ಲಿ ಬರುವಂತಹ ಕಾಮಿಡಿ ನನಗೆ ವರ್ಕ್ ಆಗ್ಲಿಲ್ಲ. ಫಸ್ಟ್ ಹಾಫ್ ಅಲ್ಲಿ ಡೈರೆಕ್ಟರ್ ಸ್ಕ್ರೀನ್ ಪ್ಲೇ ಅಲ್ಲಿ ಏನು ಸಹ ರಿಸ್ಕ್ ತಗೊಳಕ್ಕೆ ಹೋಗಿಲ್ಲ, ತುಂಬಾ ಸೇಫ್ ಆಗಿ ಪ್ಲೇ ಮಾಡಿದ್ದಾರೆ. ಇಂಟರ್ವಲ್ ಬ್ಲಾಕ್ ಅಲ್ಲಿ ಹೀರೋ ತಂದೆ ಜಗದೀಶ್ ಕ್ಯಾರೆಕ್ಟರ್ ರಿಲೇಟೆಡ್ ಆಗಿ ಒಂದು ಟ್ವಿಸ್ಟ್ ಬರುತ್ತೆ. ಆ ಪಾಯಿಂಟ್ ವರ್ಗೂ ಫಿಲಮ್ ಸ್ಲೋ ಆಗಿ ತಗೊಂಡೋಗಿದ್ದಾರೆ. ಇದರಿಂದಾಗಿ ಫಸ್ಟ್ ಹಾಫ್ ನನಗೆ ಬೋರಿಂಗ್ ಫೀಲ್ ಕೊಡ್ತು. ಇಂಟರ್ವಲ್ ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ಆದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಡೈರೆಕ್ಟರ್ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಫಿಲಮ್ ಅಲ್ಲಿ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಮೂಲಕ ಕಾಮಿಡಿ ಪ್ಲಸ್ ಎಮೋಷನ್ಸ್ ಎರಡನ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಕ್ಕೆ ನೋಡಿದರೆ ನನಗೆ ಆ ಪಾಯಿಂಟ್ ವರ್ಕ್ ಆಯ್ತು. ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ಕ್ರೀನ್ ಪ್ಲೇ ಸೆಕೆಂಡ್ ಹಾಫ್ ಅಲ್ಲಿ ಬೆಟರ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಮ್ಯೂಸಿಕ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಷ್ಟೊಂದೇನು ಸೂಪರ್ ಆಗಿ ಬಂದಿಲ್ಲದೆ ಹೋದ್ರೂ ತಕ್ಕ ಮಟ್ಟಿಗೆ ಡೀಸೆಂಟ್ ಆಗಿ ಬಂದಿದೆ. ಸ್ಟೋರಿ ಮತ್ತು ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ಈ ಎರಡರ ಮೇಲೂ ವರ್ಕ್ ಮಾಡಿದಿದ್ರೆ ಈ ಫಿಲಮ್ ನ ಔಟ್ಪುಟ್ ಇನ್ನೂ ಬೆಟರ್ ಆಗಿ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಈ ಒಂದು ಫಿಲಮ್ ಜಸ್ಟ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 2.5 ಔಟ್ ಆಫ್ 5. ಇದಿಷ್ಟು ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದಿರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.